ಕೆಲವೊಂದು ಟ್ರೈಲರ್‌ಗಳು ಹೆಂಗೆ ಅಂತಂದ್ರೆ, ಕತೆ ಬಗ್ಗೆ ಜಾಸ್ತಿ ಏನು ಬಿಟ್ಕೊಡೋದಿಲ್ಲ. ಬಟ್ ಸಿನಿಮಾ ನೋಡ್ಲೇಬೇಕಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿನ ಬರ್ಸುತ್ತೆ. ಆ್ಯಂಡ್ ಈ ವಿಚಾರದಲ್ಲಿ ಅಜ್ಞಾತವಾಸಿ ಗೆದ್ದಿದೆ. ಯೆಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಅಜ್ಞಾತವಾಸಿ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಅದರ ಒಂದು ಯುನೀಕ್ ಪ್ರಮೋಷನ್ ಮತ್ತು ಯುನೀಕ್ ಪ್ರೆಸೆಂಟೇಷನಿಂದ ಸೌಂಡ್ ಮಾಡಿತ್ತು. ಅವಾಗಿಂದ ಯಾವಾಗ ರಿಲೀಸ್ ಆಗುತ್ತೆ ಈ ಸಿನಿಮಾ ಅಂತ ಕಾಯ್ತಾ ಇದ್ದೆ. ಸೊ ಫೈನಲಿ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ ಸಿನಿಮಾ ಏಪ್ರಿಲ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗ ರಿವ್ಯೂ ಕಡೆ ಹೋಗುವ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟ್ರೈಲರ್ ನೋಡಿ ಇದರ ಸ್ಟೋರಿ ಲೈನ್ ಗೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಸ್ವಲ್ಪ ಟ್ರಿಕ್ಕಿ ಇದೆ. ಒಂದು ಪ್ರಾಪರ್ ಸ್ಟ್ರಕ್ಚರ್ ಸಿಗೋದಿಲ್ಲ. ಸೊ ಬುಕ್ ಮೈ ಶೋ ಅಲ್ಲಿ ಇರೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. 1997ರಲ್ಲಿ ಒಂದು ಹಳ್ಳಿಯಲ್ಲಿ 25 ವರ್ಷಗಳ ನಂತರ ಒಂದು ಕೊಲೆ ಆಗುತ್ತೆ. ಆ್ಯಂಡ್ ಅದನ್ನು ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಹೋದಾಗ ಆಶ್ಚರ್ಯ ಹುಟ್ಟಿಸೋ ಹಲವಾರು ಕತೆಗಳು ಓಪನ್ ಆಗುತ್ತೆ. ಈಗ ಟ್ರೈಲರ್ ವಿಚಾರಕ್ಕೆ ಬಂದರೆ, ಸತ್ಯ ಗೊತ್ತಾಗೋದಕ್ಕೆ 3 ದಾರಿಗಳಿವೆ ಅಂತ ಶುರುವಾಗೋ ಈ ಟ್ರೈಲರ್ ಆ ದಾರಿಗಳು ಯಾವ್ಯಾವುದು ಅಂತ ಹೇಳೋದ್ರ ಮುಖಾಂತರ ಮುಗಿಯುತ್ತೆ. ಇದರ ಮಧ್ಯೆ ಶುರುವಾಗಿ ಕೊನೆಗೊಳ್ಳೋ ಒಂದು ಲವ್ ಟ್ರ್ಯಾಕ್ ಇದೆ. ಆತ್ಮಹತ್ಯೆ ಅಂತ ಅನ್ಕೊಂಡಿರೋ ಒಂದು ಕೊಲೆ ಆಗಿದೆ. ನಂತರ ಒಂದಷ್ಟು ಫ್ಲ್ಯಾಶ್ ಬ್ಯಾಕ್ ಶಾರ್ಟ್ಸ್ ಬರುತ್ತೆ. 25 ವರ್ಷಗಳ ನಂತರ ಒಂದು ಕೊಲೆ ಆಗಿದೆ ಅಂತಂದರೆ 25 ವರ್ಷಗಳ ಹಿಂದೆನೂ ಒಂದು ಕೊಲೆ ಆಗಿರ್ಬೇಕಲ್ವಾ? ಆ ಕೊಲೆಗೂ ಈ ಕೊಲೆಗೂ ಏನು ಸಂಬಂಧ? ಇದು ರಿವೆಂಜಾ ಅಥವಾ ಸೈಕೋ ಕಿಲ್ಲರ್ ಏನಾದರೂ ಇದಾನಾ ಅಥವಾ ಇದಾಳ? ಈ ತರಹದ ಡೌಟ್ಗಳು ಅದೇ ಪೊಲೀಸ್ ಆಫೀಸರ್ಗೂ ಬಂದು ತುಂಬ ಜನರ ಮೇಲೆ ಅನುಮಾನ ಪಟ್ಟಿರ್ಬೋದು. ಇದಿಷ್ಟು ನನಗೆ ಟ್ರೈಲರ್ನಲ್ಲಿ ಕಾಣಿಸಿದ್ದು. ಇನ್ನು ಇದರ ವಿಜುವಲ್ಸ್ ಆ್ಯಂಡ್ ಟ್ರೈಲರ್ ಕಟ್ ಬಗ್ಗೆ ಮಾತಾಡುವ. ಟ್ರೈಲರ್ನಲ್ಲಿದ್ದ 99% ಫ್ರೇಮ್ಸ್ಗಳಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಎಫೆಕ್ಟ್ ಜೊತೆಗೆ ಸ್ವಲ್ಪ ಗ್ಲೋ ಆಗ್ತಾ ಇದೆ. ಒಂಥರ ಶೇಡಿ ಲುಕ್ ಇದೆ. ಅಂದರೆ ಮಬ್ಬಾಗಿ ಕಾಣಿಸ್ತಾ ಇದೆ. ಒಂಥರ ಡ್ರೀಮ್ ಎಫೆಕ್ಟ್ ಕೊಡ್ತು. ಅಂದರೆ ಅದು ಹೆಂಗೆ ಫೀಲ್ ಕೊಡ್ತಾ ಇದೆ ಅಂತಂದರೆ, ಟ್ರೈಲರ್ನಲ್ಲಿದ್ದ ನರೇಷನ್ಗೂ ಈ ಎಫೆಕ್ಟ್ಗೂ ಅಲ್ಲಿರೋ ಪಾತ್ರಗಳೆಲ್ಲ ಅವ್ರವ್ರದೇ ಒಂದು ಕಟ್ಟುಕತೆಗಳನ್ನು ಹೇಳ್ತಿರೋ ಹಾಗೆ, ಏನನ್ನೋ ಮುಚ್ಚಿಡ್ತಾ ಇರೋ ಹಾಗೆ, ಏನೋ ಒಂದು ಮಿಸ್ಟ್ರಿ ಇದೆ ಅನ್ನೋ ಒಂದು ಫೀಲ್ ಬರ್ಸುತ್ತೆ. ಆ್ಯಂಡ್ ಆಲ್ಸೋ ಈ ಎಫೆಕ್ಟ್ ಏನಿದೆ ಕ್ಯಾರೆಕ್ಟರ್ ಮೇಲಿರೋ ಫೋಕಸ್ನ ಜಾಸ್ತಿ ಮಾಡಿಸುತ್ತೆ. ಬೇರೆ ಕಡೆ ಎಲ್ಲೂ ನಮ್ಮ ಗಮನವನ್ನು ಸೆಳೆಯೋದಿಲ್ಲ. ಜಸ್ಟ್ ಇದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ಇಡೀ ಸಿನಿಮಾ ಇದೇ ಟೋನಲ್ಲಿ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ಫ್ರೇಮ್ಸ್ ತುಂಬ ಇಷ್ಟ ಆದವು. ಒಂದು ರೂಟೆಡ್ ಫ್ಲೇವರ್ ಕಾಣಿಸುತ್ತೆ. ಹಾಗೆ ಅದನ್ನು ಕತೆ ಹೇಳೋದಕ್ಕೆ ಯೂಸ್ ಮಾಡ್ಕೊಂಡಿರೋ ರೀತಿ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಇದರ ಎಡಿಟಿಂಗ್ ಆ್ಯಂಡ್ ಮ್ಯೂಸಿಕ್, ಇವೆರಡನ್ನ ಹಿಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಟ್ರೈಲರ್ನಲ್ಲಿ ಫ್ರೇಮ್ಸ್ 2 ಸಲ ಬಂದು ಹೋಗುತ್ತೆ. ಅದಕ್ಕೆ 2 ಬೇರೆ ಬೇರೆ ತರಹದ ಮ್ಯೂಸಿಕ್ ಅಟ್ಯಾಚ್ ಆಗಿದೆ. ಒಂದು ಲೈಟ್ ಹಾರ್ಟೆಡ್ ಆಗಿ ಫೀಲ್ ಕೊಡುತ್ತೆ, ಇನ್ನೊಂದು ಮಿಸ್ಟೀರಿಯಸ್ ಆಗಿದೆ, ಒಂದು ಸಸ್ಪೆನ್ಸ್ನ ಕ್ಯಾರಿ ಮಾಡುತ್ತೆ. ಟ್ರೈಲರ್ ನೋಡುವಾಗ ನಮ್ಮನ್ನು ಇನ್ನೂ ಒಳಗೆಳ್ಕೊಳುತ್ತೆ. ತುಂಬ ಇಷ್ಟ ಆಯಿತು ಈ ಒಂದು ಟೆಕ್ನಿಕ್ ನನಗೆ ಟ್ರೈಲರ್ನಲ್ಲಿ. ದೆನ್ ಟ್ರೈಲರ್ನ ಮೊದಲ 1 ನಿಮಿಷನೂ ಇದೇ ಥರ ಒಂದು ಲೈಟ್ ಹಾರ್ಟೆಡ್ ವೈಬ್ ಕೊಡುತ್ತೆ. ನೆಕ್ಸ್ಟ್ 1 ಮಿನಿಟ್ ಕಂಪ್ಲೀಟ್ ಥ್ರಿಲ್ಲರ್ ವೈಬ್ ಕೊಡುತ್ತೆ. ಸ್ಪೆಷಲಿ ಆ ಕೊನೆ 45 ಸೆಕೆಂಡ್ ಏನಿದೆ, ಅಲ್ಲಿದ್ದಂತಹ BGM, ಅದಕ್ಕೆ ಎಡಿಟಿಂಗಲ್ಲಿ ಫ್ರೇಮ್ಸ್ನ ಮ್ಯಾಚ್ ಮಾಡಿ ಕೊಟ್ಟಿರೋ ಟ್ರಾನ್ಸಿಷನ್ ಎಲ್ಲವೂ ಯುನೀಕ್ ಫೀಲ್ನ ಕೊಟ್ಟವು. ಅವು ಸುಮ್ಮನೆ ರ್ಯಾಂಡಮ್ ಆಗಿ ಬಂದು ಹೋಗೋದಿಲ್ಲ, ಅಲ್ಲಿ ಕೂಡ ಒಂದು ನರೇಟಿವ್ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಈ ಸಿನಿಮಾ ನೋಡೋದಕ್ಕೂ 3 ಮುಖ್ಯ ಕಾರಣಗಳಿವೆ. ಒಂದು, ಜನಾರ್ದನ್ ಚಿಕ್ಕಣ್ಣ. ಗೋಲ್ಟು ಸಿನಿಮಾ ನೋಡಿದವ್ರಿಗೆ ಈ ಸಿನಿಮಾ ರೀಚ್ ಆದರೆ ಡೆಫಿನೆಟ್ಲಿ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಇನ್ನೊಂದು, ಹೇಮಂತ್ ರಾವ್. ಅವ್ರು ಮಾಡಿರೋ ಪ್ರತಿ ಸಿನಿಮಾಗೂ ಒಂದು ಕಲ್ಟ್ ಫಾಲೋಯಿಂಗ್ ಇದೆ. ಸೊ ಅಂಥವ್ರು ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಅದಕ್ಕೊಂದು ತೂಕ ಇದ್ದೇ ಇರುತ್ತೆ. ಕೊನೆಯದು, ದ ಕಾಸ್ಟಿಂಗ್. ಸಿನಿಮಾದಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಟಾಪ್ ರ್ಯಾಂಕ್ ಹೋಲ್ಡರ್ಗಳೇ. ಕಲೆಕ್ಟಿವ್ ಆಗಿ ಒಂದು ಕತೆಗೆ ಇವರ ಪರ್ಫಾರ್ಮೆನ್ಸ್ ಬಿದ್ದಾಗ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸಿನಿಮಾ ಇದೇ ಏಪ್ರಿಲ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇದಿಷ್ಟು ನನಗೆ ಈ ಟ್ರೈಲರ್ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನಿಮಗೆ ಟ್ರೈಲರ್ ಹೇಗನ್ನಿಸ್ತು, ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.